ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಾನು ಕೋಡ್ಬೇಳೆ ಮಾಡ್ತಾ ಇದ್ದೀನಿ. ಕೋಡ್ಬೇಳೆಗೆ ಬೇಕು ಕಡಲೆಬೇಳೆ. ನೋಡ್ತಾ ಇರ್ಬೋದು, 4 ತಾಸು ನೆನೆ ಹಾಕಿದ್ದೀನಿ. ಒಂದು ಬಟ್ಲ ನಾನು ತೊಗೊಂಡು ನೋಡಿ ಚೆನ್ನಾಗಿ ನೆಂದಿದ್ದಾವೆ. ನೋಡಿ ಹಿಂಗಂದರೆ ಕಟ್ಟಾಗಬೇಕು. 4 ತಾಸು ನೆನೆ ಹಾಕಿದ್ದೀನಿ. ಈಗ ನೀರು ತೆಗೆದು ಸ್ವಲ್ಪ ಗಾಳಿಗೆ ಆರೈಕೆಂಬಿಡೋಣ ಇದನ್ನ. ಆಮೇಲೆ ನಾನು ಮಾಡೋ ಇದನ್ನು ಹೇಳ್ತೀನಿ. ನೋಡ್ತಾ ಇರ್ಬೋದು, ಒಂದು ಬಟ್ಟೆ ಮೇಲೆ ನಾನು ಆರೈಕೊಂಡಿದ್ದೀನಿ. ಸ್ವಲ್ಪ ಆರಬೇಕು. ಫ್ಯಾನ್ ಗಾಳಿಗೆ, ಬಿಸಿಲಿಗೆ ಹಾಕೋಕೆ ಹೋಗ್ಬೇಡ್ರಿ. ಮನೆಯೊಳಗೆ ಫ್ಯಾನ್ ಗಾಳಿಗೆ ಹಾಕ್ರಿ. ಸ್ವಲ್ಪ ಆದರೆ ಸಾಕು. ಆಮೇಲೆ ನಾನು ಕೋಡ್ಬೇಳೆ ಮಾಡೋ ಇದನ್ನು ತೋರಿಸ್ತೀನಿ. ಸ್ವಲ್ಪ ಆರಕ್ಕೆ ಬಿಡೋಣ, ಒಂದು 10 ನಿಮಿಷ ಬಿಡೋಣ. ಕೋಡ್ಬೇಳೆಗೆ ಬೇಕಂಥದ್ದು ಪದಾರ್ಥಗಳು ನೋಡ್ಕೊಂಬರೋಣ. ಒಂದು ಬಟ್ಲ ನಾನು ಮೈದೆ ಹಿಟ್ಟು ತೊಗೊಂಡಿದ್ದೀನಿ. ಒಂದು ಬಟ್ಲ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಸೇಮು ನಾವು ಯಾವ ಬಟ್ಲಿಂದ ನಾವು ಏನು ತೊಗೊಂಡಿರ್ತೀವಿ ಅದೇ ಬಟ್ಲಿಂದ ನಾವು ಉಪಯೋಗಿಸ್ಬೇಕು. ಯಾವುದಕ್ಕನಾಗಲಿ, ನೀರಾಗಲಿ ಯಾವುದಕ್ಕನಾಗಲಿ. ಒಂದು ಬಟ್ಲ ಮೈದೆ ಹಿಟ್ಟು, ಒಂದು ಬಟ್ಲ ಅಕ್ಕಿ ಹಿಟ್ಟು ಸೇಮ್ ತೊಗೋಬೇಕು. ಯಾವ ಬಟ್ಲಿಂದ ಹಿಟ್ಟು ತೊಗೊಂಡಿದ್ದೆ ಅದೇ ಬಟ್ಲಿಂದ ನಾನು 2 ಬಟ್ಲ ನೀರು ಹಾಕ್ತಾಯಿದ್ದೀನಿ. ಇದು ನೀರು ಕುದಿಬೇಕು. ನನಗೆ ಏನೇನು ಹಾಕ್ಬೇಕಂತ ನಿಮ್ಗೆ ಹೇಳ್ತೀನಿ. ಒಂದು ಸ್ಪೂನ್ ಉಪ್ಪು ಹಾಕೋಣ. ಒಂದು ಅರ್ಧ ಸ್ಪೂನು ನಾನು ಖಾರ ಪುಡಿ ಹಾಕ್ತಾಯಿದ್ದೀನಿ. ನಿಮ್ಗೆ ಖಾರ ಬೇಕಂದ್ರೆ ನನಗೆ ಸ್ವಲ್ಪ ಹಾಕ್ಕೋಬೋದು. ನಾನು ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ ಸಾಕು. ಒಂದು ಸ್ಪೂನಷ್ಟು ನಾನು ಎಳ್ಳು ಹಾಕ್ತಾಯಿದ್ದೀನಿ. ಒಂದು ಸ್ಪೂನ್ ಎಳ್ಳು, ಒಂದು ಸ್ಪೂನು ಜೀರಿಗೆ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನು ಓಂಕಾಳು ಹಾಕ್ತಾಯಿದ್ದೀನಿ. ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದಿಬೇಕು. ಆಮೇಲೆ ನಾವು ಹಿಟ್ಟು ಹಾಕಬೇಕು. ನೋಡ್ತಾ ಇರ್ಬೋದು, ಈಗ ಕುದೀತಾ ಇದೆ. ನಾವು ಹಿಟ್ಟೇನು ತೊಗೊಂಡಿದ್ವಿ ಅದನ್ನ ಹಾಕಿ ತಿರುಗಿಬಿಡೋಣ. ಸಿಮ್ಮಲ್ಲಿ ಇಟ್ಕೊಳ್ಳೋಣ. ನೀಟಾಗಿ ಎಲ್ಲ ಒಂದಿಟ್ಕೆನ ಥರ ನಾವು ಮಾಡಬೇಕಾಗ್ತದೆ. ಇದು ಗಂಟಿರಬಾರ್ದು. ಆಗಿದೆ. ಈಗ ನಾನು ಆಫ್ ಮಾಡ್ತಾ ಇದ್ದೀನಿ. ಇದನ್ನ ಮುಚ್ಚಿ ಒಂದು 2 ನಿಮಿಷ ಹಂಗೆ ಬಿಟ್ಬಿಡೋಣ. ಚೆನ್ನಾಗಿ ಹೊಂದ್ಕೊಂತ ಇದೆ ಎಲ್ಲ ನೀಟಾಗಿ. ಮುಚ್ಚಿ ಬಿಟ್ಬಿಡೋಣ. 2 ನಿಮಿಷ ನಾನು ಕಡಾಯಿದಲ್ಲಿ ಬಿಟ್ಕೊಂಡಿದ್ದೆ. ಮತ್ತು ತಟ್ಟೆಗೆ ಒಂದು ಸ್ವಲ್ಪ ಬಿಸಿ ಕಡಿಮೆ ಆಗಂತ ಹಾಕ್ಕೊಂಡಿದ್ದೆ. ಸ್ವಲ್ಪ ಬಿಸಿ ಇದ್ದಾಗೆ ಕಲಿಸ್ಬೇಕಿದು. ಫುಲ್ ಕೂಲಾಗ ತಗೊಂಡು ಬಿಡಬಾರ್ದು. ಈಗ ಸ್ವಲ್ಪ ಬಿಸಿ ಇದೆ, ನಾನು ಕಲಿಸ್ತಾ ಇದ್ದೀನಿ. ಚೆನ್ನಾಗಿ ಸಾಫ್ಟಾಗಿ ಕಲಿಸ್ಕೋಬೇಕು. ಚೆನ್ನಾಗಿ ಕಲಿಸೋದ್ರಾಗೆ ಇದೆ ಇದು. ಕಲಿಸ್ತಾರೆ ಟೇಸ್ಟ್ ಚೆನ್ನಾಗಿ ಬರ್ತದೆ. ನೀಟಾಗಿ ಕಲಿಸ್ಬೇಕು. ಜಾಸ್ತಿ ಗಟ್ಟಿ ಇರಬಾರ್ದು, ಜಾಸ್ತಿ ಅಳುಕಿರಬಾರ್ದು. ಇದು ಒಂದು ಮೀಡಿಯಮಲ್ಲಿ ಇರಬೇಕು. ನೋಡಿ, ಈ ಅದ ಇರಬೇಕಿದು. ಇದು ಗಾಳಿಗೆ ಬಿಡಬಾರ್ದು. ನಾವೀಗ ಒಂದು ಇದರಲ್ಲಿ ಹಾಕಿ ಮುಚ್ಚಿಟ್ಕೊಂಬಿಡೋಣ. ಒಂದು ಬಟ್ಲಲ್ಲಿ ಹಾಕಿ ಈಗ ಮುಚ್ಚಿದ್ದೀನಿ. ಈಗ ಮಾಡೋ ವಿಧಾನ ನೋಡ್ಕೊಂಬರೋಣ. ಒಂದು 10 ನಿಮಿಷ ಕಡಲೆ ಪಪ್ಪು ನೆನೆ ಹಾಕಿದ್ವಲ್ಲ, ಕಡಲೆ ಬೇಳೆ ಇದು ಮತ್ತು ತೊಗರಿ ಬೇಳೆ ಎಲ್ಲ ಈಗ ತಗೊಂಬಂದಿದ್ದೀನಿ. ಈ ಸೈಡಿಗೆ ಇಟ್ಕೊಂಬಿಡೋಣ. ಈಗ ಕೋಡ್ಬೇಳೆ ಮಾಡೋ ವಿಧಾನ ನೋಡೋಣ. ನಮ್ಗೆ ಎಷ್ಟು ಬೇಕು ಅಷ್ಟು ಹಿಟ್ಟು ತೊಗೊಂಡು ಮಾಡಬೇಕು. ಜಾಸ್ತಿ ಗಟ್ಟಿದ್ರೆ ಅವು ಕಡಲೆಬೇಳೆ ಆಗ್ತದಿಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಹಿಟ್ಟು ಗಟ್ಟಿ ಇರಬಾರ್ದು ಜಾಸ್ತಿ. ನಮ್ಗೆ ಯಾವುದಕ್ಕೆ ಬೇಕಾ ಅದಕ್ಕೆ ಮಾಡ್ಕೋಬೋದು. ನೋಡಿ, ಎಷ್ಟು ಸೂಪರಾಗಿ ಬಂತಲ್ಲ. ಈಗ ಸೈಡಿಗೆ ನಾವು ಹಿಂಗೆ ಮಾಡಿ ಸೈಡಿಗೆ ಇಟ್ಕೊಂಬಿಡೋಣ. ನೋಡಿ, ನಮ್ಗೆ ಯಾವುದಕ್ಕೆ ಬೇಕೋ ಅದಕ್ಕೆ ಮಾಡ್ಕೋಬೋದು.
ಸ್ವಲ್ಪ ದಪ್ಪ ಸೈಜ್ ಇರಬೇಕು, ಫುಲ್ಲು ತಳಗಿರಬಾರ್ದು. ಮಾಡಬೇಡ ಸೈಡ್ ಇಟ್ಕೊಂಬೇಡ ನೀವೀಗ. ನೋಡಿ ಈ ಥರ ನಾನು ಮಾಡಿ ಇಟ್ಕೊಂಡಿದ್ದೀನಿ. ಎಣ್ಣೆ ಕೂಡ ಬಿಸಿಯಾಗಿದೆ. ಈಗ ಹಾಕ್ತಾಯಿದ್ದೀನಿ. ಜಾಸ್ತಿ ಉರಿ ಇಟ್ಕೊಂಡು ಹೋಗ್ಬೇಡ್ರಿ, ಮೀಡಿಯಮ್ ಮೇಲೆ ಇಟ್ಕೊರಿ. ಯಾಕಂದ್ರೆ ಜಾಸ್ತಿ ಉರಿ ಇಟ್ಕೊಂಡ್ಬಿಟ್ರೆ ಏನಾಗ್ತಾಯಿದೆ ಗೊತ್ತಾ, ಒಳಗೆ ಬೆನೆಯೆಲ್ಲ ಮೇಲೆ ಕಪ್ಪಾಗ್ಬಿಡ್ತೈತೆ. ಅದಕ್ಕೋಸ್ಕರ ಈಗ ಹಾಕ್ತಾಯಿದ್ದೀನಿ ಇದರಲ್ಲಿ. ಎಣ್ಣೆ ಸ್ವಲ್ಪ ಹಾಕ್ಬೇಕಾಗಿತ್ತು ಅಂತ ಅವ್ರು ಹಾಕ್ತೀನಿ. ನಾವು ಈಗ ತಿರುವಿ ಹಾಕೋಣ ನೋಡ್ತಾ ಇರ್ಬೋದು, ಮೇಲೆ ಬಂದಿದ್ದಾವೆ. ನಮ್ಗೆ ಎಷ್ಟು ಇರಿಸ್ತದೆ ಅಷ್ಟು ಅಕ್ಕಿಯಲ್ಲಿ ಮಾಡ್ಕೋಬೇಕು. ಇದು ನೂರೆಲ್ಲ ಹೋಗ್ಬೇಕು, ಅಲ್ಲಿವರೆಗೆ ನಾವು ಬೆಳೆಸ್ಬೇಕಾಗ್ತದೆ. ನಾನು ಖಾರ ಪುಡಿ ಸ್ವಲ್ಪ ಕಡಿಮೆ ಹಾಕಿದ್ದೀನಿ, ನೀವು ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಇದಾಗಿದೆ, ಈಗ ತೆಗೆಯೋಣ. ನೂರೆಲ್ಲ ಹೋಗ್ಬೇಕು, ಅಲ್ಲಿವರೆಗೂ ನಾವು ಬೆಳೆಸ್ಬೇಕಾಗ್ತದೆ. ನೋಡಿ ಗಲಗಲ ಅಂತದೆ. ಒಂದ್ರ ಮೇಲೆ ಒಂದು ಹಾಕಿದ್ರು ಕೂಡ ಹತ್ಕೊಂಡೇ ಇಲ್ಲ. ನೀವು ಚೆನ್ನಾಗಿದ್ದಾವೆ. ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ. ನೋಡಿ ಇದಾಗಿದೆ, ತೆಗೆದು ಸೈಡ್ಗೆ ಹಾಕ್ತಾಯಿದ್ದೀನಿ. ನೋಡಿ ಇದಾಗಿದೆ, ತೆಗಿತಾ ಇದ್ದೀನಿ. ಈ ಕಲರ್ ಚೇಂಜ್ ಆಗಬೇಕು. ಈ ಥರ ಕಲರ್ ಚೇಂಜ್ ಆಗೋ ತಕ್ಕನ ನಾವು ಬೆರೆಸ್ಬೇಕಾಗ್ತದೆ. ಕೋಡ್ಬೇಳೆ ರೆಡಿಯಾಗಿದೆ. ಮಾಡುವುದನ್ನು ನೋಡಿದ್ರಲ್ಲ, ನೀವು ಮನೇಲಿ ಮಾಡ್ಕೊಂಡು ಟೇಸ್ಟಿಯಾಗಿ ಬಂದಿತ್ತು ಕಮೆಂಟ್ನಲ್ಲಿ ತಿಳಿಸ್ರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ತೀರಿ, ಲೈಕ್ ಮಾಡಿರಿ. ಥ್ಯಾಂಕ್ ಯು. ನೋಡ್ತಾ ಇರ್ಬೋದು ಎಷ್ಟು ಸೂಪರಾಗಿ ಬಂದಿದೆ.